ದಿವ್ಯಾ, ನೀನೇನು ತಲೆ ಕೆಡಿಸ್ಕೋಬೇಡಮ್ಮ. ಅವನು ಬಂದೇ ಬರ್ತೀನಿ ಅಂತ ಹೇಳಿದಾನೆ, ಬರ್ತಾನೆ. ಪರವಾಗಿಲ್ಲ ಬಿಡಿ ರಾಯ್ರೆ, ನೀವು ಹೇಳ್ದಾಗೆ ಎಲ್ಲರೂ ಒಟ್ಟಿಗಿದ್ದಾಗ ಪೂಜೆ ಮಾಡೋದೇ ಚಂದ. ಊರ್ಮಿ, ಕಾರ್ತಿಕ್ಗೊಂದು ಫೋನ್ ಮಾಡಿ ನೋಡೆ ಎಲ್ಲಿದ್ದಾನೆ ಅಂತ. ಅಕ್ಕ ರಿಸೀವ್ ಮಾಡ್ತಿಲ್ಲ. ರೀ, ಕಾರ್ತಿಕ್ಗೊಂದು ಫೋನ್ ಮಾಡಿರಿ ನೀವು. ಸರಿ, ಮಾಡ್ತೀನಿ. ನನ್ನ ಕಾಲು ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಯಾವತ್ತೂ ಹೀಗೆ ಮಾಡ್ದವನೇ ಅಲ್ಲ. ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ. ನಾನೇ ಒಂದ್ಸಲ ಕಾಲ್ ಮಾಡಿ ಟ್ರೈ ಮಾಡ್ಲಾ? ಅದು ಕರೆಕ್ಟ್. ಅದಕ್ಕೆ ನೀವು ಕಾಲ್ ಮಾಡ್ತಿದ್ದೀರಾ ಅಂದರೆ ಅಣ್ಣ ಖಂಡಿತವಾಗ್ಲೂ ಕಾಲ್ ರಿಸೀವ್ ಮಾಡ್ತಾನೆ. ಮಾ, ನಾನೇ ಒಂದ್ಸಲ ಕಾರ್ತಿಕ್ಗೆ ಕಾಲ್ ಮಾಡಿ ನೋಡ್ತೀನಿ. ಅಲ್ಲ ಕಣೆ, ಅದು ಮಾಡಲಿ ಬಿಡಮ್ಮ, ಅವಳಿಗೂ ತಳಮಳ ಇರುತ್ತಲ್ಲ. ನೀ ಮಾಡಮ್ಮ. ನಿಶಾ, ಪಾಪ ಕಣೆ, ಇವಳು ಪರದಾಟ ನೋಡೋಕ್ಕಾಗ್ತಿಲ್ಲ. ಇನ್ನು ಮುಂದೆ ಪರ್ದಾಡೋದು ಒಂದೇ ಅವಳಿಗೆ ಉಳ್ದಿರೋ ದಾರಿ. ಅಯ್ಯಯ್ಯೋ, ಬಾಮೈದ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ದಿವ್ಯಾಕ್ಕೆ ಬೇರೆ ಇಷ್ಟೊಂದು ಸರಿ ಫೋನ್ ಮಾಡಿದಾರಲ್ಲಪ್ಪ. ಮದುವೆ ಆಗೋ ಹುಡುಗಿ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಇವನು ಈ ಹುಡುಗಿ ಹತ್ರ ತಗೊಳಕೊಂಡಿದ್ದಾನೆ. ಈಗ ಏನು ಮಾಡೋದು? ಅಕಸ್ಮಾತ್ ಫೋನ್ ಏನಾದ್ರು ಪಿಕ್ ಮಾಡಲಿಲ್ಲ ಅಂದರೆ ಬಾಮೈದ ಪ್ರಾಬ್ಲಮ್ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಏನು ಮಾಡಲಿ ಈಗ? ಎಲ್ಲಿಗೆ? ಅದು ಒಳಗಡೆ ನನ್ನ ಬಾಮೈದ. ಹೌದು, ಇದಾನೆ. ಇವಾಗ ಏನು? ಅಯ್ಯೋ, ಅದನ್ನ ಆಮೇಲಿಂದ ಹೇಳ್ತೀನಿ. ಪ್ಲೀಸ್, ಯಾರು ನನ್ನ ಬಾಮೈದನ್ ಕರಿತೀರಾ? ನಾವ್ ಯಾರಾದ್ರೂ ಹೋದ್ರೆ ನಮ್ಮ ಸತ್ಯ ಎಣ್ಣೆಲ್ಲ ಫ್ರೈ ಮಾಡ್ಬಿಡ್ತಾವೆ ಅಷ್ಟೇ. ಮತ್ತೆ ಇವಾಗ ಏನು ಮಾಡೋದು? ತುಂಬ ಇಂಪಾರ್ಟೆಂಟ್ ಕಾಲ್ಸ್ ಬರ್ತಿದೆ, ಅವ್ನು ಕೊಡಬೇಕು. ಪ್ಲೀಸ್, ಯಾರು ಕರೀರೋ. ಹಂಗ ಹಾಗಾದ್ರೆ ನಾವ್ಯಾರು ಬರಲ್ಲ, ನೀನು ಹೋಗು. ಬಾಮೈದ. ಸತ್ಯ, ಯಾರೋ ಕರೀತದ ನೋಡಮ್ಮ. ಹಾಕಬಾರ್ದು. ಏನೇ ನಿಂದು? ಅಲ್ಲ, ಅದು ಬಾಮೈದಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಅವ್ನು ಕೊಡಬೇಕು. ಪ್ಲೀಸ್ ಕರೀರಿ. ಇದಿನ್ನೂ ಇಂಪಾರ್ಟೆಂಟ್ ಕೆಲಸ, ಅವ್ನಿಗೆ ಬರೋಕ್ಕಾಗಲ್ಲ. ಇದೊಂದು ಜೀವದ ಪ್ರಶ್ನೆ. ಅಯ್ಯಯ್ಯೋ, ಇದು ಅವನ ಜೀವನದ ಪ್ರಶ್ನೆ. ಹೇಳಿ ಕೇಳಿಸ್ಲಿಲ್ವಾ? ಹೋಗಯ್ಯ. ಅಯ್ಯೋ, ಹಂಗೆಲ್ಲ ಆಗಲ್ಲ. ಇವಾಗ ಫೋನ್ ಎತ್ತಿ ಅವ್ನು ಮಾತಾಡಲೇಬೇಕು, ಇಲ್ಲಾಂದ್ರೆ ತುಂಬ ಎಡವಟ್ ಆಗ್ಬಿಡುತ್ತೆ. ಹಾಗಾದ್ರೆ ಸ್ವಿಚ್ ಆಫ್ ಮಾಡು, ಆಗೇನು ತಪ್ಪು ತಿಳ್ಕೊಳಲ್ಲ. ಅಲ್ಲ, ಒಂದು 5 ನಿಮಿಷ ಅವ್ನು ಆಚೆ ಬಂದಿದ್ರೆ ಫೋನಲ್ಲಿ ಮಾತಾಡ್ಬೋದಿತ್ತು. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಸ್ವಿಚ್ ಆಫ್ ಮಾಡು, ಅವ್ನು ಬರಲ್ಲ. ನಾನು ಇವನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಗೊತ್ತಿದ್ರು ನನ್ನ ಕಾಲ್ನೇ ಕಟ್ ಮಾಡ್ತಿದ್ದಾನ. ದಿವ್ಯಂಗ್ ಹತ್ರ ಹೋಗಿ ಅಂತ ಸತ್ಯನ ಪರಿಚಯ ಮಾಡ್ಕೊಂಡ. ಆದ್ರೆ ಸತ್ಯ ಅನ್ನೋ ಸುಳಿ ಸಿಗಾಕೊಂಡು ಒದ್ದಾಡ್ತವನಲ್ಲಪ್ಪ. ಇಲ್ಲಿ ದಿವ್ಯ ಅನ್ನೋ ಮೀನ್ ಬೇರೆ ಕಾಲ್ ಮಾಡ್ತಿದೆ. ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂದರೆ ಇವನು ಎಲ್ಲಿರ್ಬೋದು? ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಫೋನ್ ನೋಡಿಲ್ಲ ಅನ್ಕೋಬಹುದು. ಆದರೆ ನೋಡಿನೂ ಕಟ್ ಮಾಡ್ತಿದ್ದಾನೆ ಅಂದರೆ ನನಗಿಂತ ಇಂಪಾರ್ಟೆಂಟ್ ಕೆಲಸ ಏನಿರ್ಬೋದು? ಹಾಗಿದ್ರೆ ನಾನೇ ಜೀವ, ನಾನೇ ಬದುಕು, ಮಣ್ಣು ಮಸಿ ಅಂತಲೇ ಹೇಳೋದು ಬರೀ ಬಾಯಿ ಮಾತ್ಕ. ಒಂದು ವೇಳೆ ಇವನೇನಾದರೂ ಸತ್ಯನ್ ಜೊತೆ ಕಾರ್ತಿಕ್ ಯಾವಾಗಲೂ ಹೀಗೆ. ಎಲ್ಲಾದರೂ ಮೈ ಮರೆತು ಎಂಜಾಯ್ ಮಾಡಬೇಕಾದ್ರೆ ಮನೇಲಿ ಯಾರು ಕಾಲ್ ಮಾಡಿದ್ರು ಕಾಲೇ ಪಿಕ್ ಮಾಡಲ್ಲ. ಎಂಜಾಯ್ ಮಾಡುವಾಗ ಅಂದರೆ
ಓ, ಎಷ್ಟು ಇನ್ನೋಸೆಂಟ್ ದಿವ್ಯಾ ನೀನು. ಶ್ರೀಮಂತರು ಮನೆ ಹುಡುಗರು ಎಂಜಾಯ್ ಮಾಡೋದು ಅಂದರೆ ಏನಂತ ಗೊತ್ತಿಲ್ವಾ ನಿಂಗೆ? ಛೆ, ಅದನ್ನು ಹೇಳೋದಾದರೂ ಹೇಗೆ? ಒಂದ ಎರಡ? ಹಾಂ, ನನಗೆ ಈಗ ಅರ್ಥ ಆಯಿತು ಕಾರ್ತಿಕ್ ಯಾಕೆ ಲೋನ್ ಕ್ಲಾಸ್ ಹುಡುಗಿನೇ ಮದುವೆ ಆಗ್ತಿದ್ದಾರೆ ಅಂತ. ಶ್ರೀಮಂತರು ಮನೆ ಹುಡುಗರು ಏನು ಮಾಡ್ತಾರೆ ಅನ್ನೋ ಐಡಿಯಾನೂ ಕೂಡ ಇರಲ್ಲ ಅಲ್ಲ ನಿಮಗೆ? ಹಾಗೆಲ್ಲ ಏನೂ ಇಲ್ಲ. ಕಾರ್ತಿಕ್ ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ. ಪಿಕ್ ಮಾಡಲಿಲ್ಲ ಅಲ್ಲ? ದಿವ್ಯಾ, ನಿಂಗೊಂದು ವಿಷಯ ಗೊತ್ತಾ? ಕಾರ್ತಿಕ್ ಹೀಗೆಲ್ಲ ಜಾಲಿಯಾಗಿ ಆಚೆ ಹೋದಾಗ ಅವ್ನು ರಿಸೀವ್ ಮಾಡೋದು ನನ್ನ ಕಾಲ್ ಮಾತ್ರ. ಯಾಕಂದರೆ ಅವನನ್ನು ನಾನಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ನಾನೇ ಅವ್ನಿಗೆ ಒಳ್ಳೆ ಕಂಪ್ನಿ. ಈಗ ನಾನು ಕಾಲ್ ಮಾಡಿದ್ರೆ ಅವ್ನು ರಿಸೀವ್ ಮಾಡ್ತಾನೆ. ಬೇಕಾದ್ರೆ ಕಾಲ್ ಮಾಡಿ ತೋರಿಸ್ಲಾ? ವೆಯ್ಟ್. ಬೇಡ ಬಿಡು, ನಾನು ಕಾಲ್ ಮಾಡೋದು ಅವ್ನು ರಿಸೀವ್ ಮಾಡೋದು ನಿನಗೆ ಬೇಜಾರಾಗೋದು ಸುಮ್ಮನೆ ಇದೆಲ್ಲ ಚೆನ್ನಾಗಿರಲ್ಲ. ಬೇಡ ಬಿಡು. ಇಲ್ಲ, ನನಗೇನು ಬೇಜಾರಾಗಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಯಾಕಂದರೆ ನಿನ್ನನ್ನು ಕಟ್ಕೊಳ್ಳೋನು ನಿನಗಿಂತ ಜಾಸ್ತಿ ಪ್ರಿಫರೆನ್ಸ್ ನನಗೆ ಕೊಡ್ತಾನೆ ಅಂದರೆ ನಿಂಗೆ ಹರ್ಟ್ ಆಗದೆ ಇರುತ್ತಾ? ನಿನಗೆ ಹರ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲಪ್ಪ. ನೀನೇ ಟ್ರೈ ಮಾಡು. ದಿವ್ಯಾ, ಕಾರ್ತಿಕ್ ನೀನು ಅನ್ಕೊಂಡ ಹಾಗಲ್ಲ. ಅವನು ಅಷ್ಟು ಸುಲಭವಾಗಿ ಅರ್ಥ ಆಗೋನು ಅಲ್ಲ. ಮನೇಲಿದ್ದಂಗೆ ಹೊರಗಿರಲ್ಲ, ಹೊರಗಿದ್ದಂಗೆ ಯಾರ ಜೊತೆನೂ ಇರಲ್ಲ. ಅವ್ನು ನೋಡೋದಕ್ಕೆ ತುಂಬ ಪಾಪ್ತೋನ್ ಥರ ಕಾಣಿಸ್ತಾನೆ, ಆದರೆ ನೀನು ಅನ್ಕೊಂಡ ಹಾಗಲ್ಲ. ಇನ್ಫ್ಯಾಕ್ಟ್ ನೀನು ಇದುವರೆಗೂ ನೋಡಿರೋದೇ ಒಂಥರ, ಆದರೆ ಅವನು ಇರೋದೇ ಒಂಥರ. ಏನಪ್ಪ, ಮುಂದಕ್ಕೆಲ್ಲ ನಿನಗೆ ಗೊತ್ತಾಗತ್ತೆ. ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ದಿವ್ಯಾ, ಬಾಮ್ಮ ಒಳಗೆ. ಅಮ್ಮ, ಅವರಿನ್ನೂ ಬಂದೇ ಇಲ್ಲ. ಬರ್ತಾರೆ ಬಾಮ್ಮ. ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದಾರಲ್ವಾ, ಅಷ್ಟರಲ್ಲಿ ಪೂಜೆ ಶುರು ಮಾಡೋಣ ಅಂತ ನಿಮ್ಮ ಮಾವ ಹೇಳಿದ್ದಾರೆ. ಬಾ ಒಳಗಡೆ.